ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ಅರ್ಥವನ್ನು ಹೇಳ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತ ನೋಡೋಣ. ಇಲ್ಲಿ DVG ಅವರು ಒಂದಷ್ಟು ಸಾಲುಗಳನ್ನು ಬರೆದಿದ್ದಾರೆ. ಆ ಸಾಲುಗಳು ಯಾವುವು ಅಂತ ಇಲ್ಲಿ ನೋಡೋಣ. ಇಲ್ಲಿ ಒಂದು ಕಡೆ ಹೇಳ್ತಾರೆ, ಬಯಸದಿರು ಪ್ರೀತಿಯನ್ನು ನೀ ಎಂದು ಪರರಿಂದ, ಹಂಚು ನೀ ಅದನ್ನು ಕೊನೆಯುಸಿರಿರುವ ತನಕ, ಬಂದರೆ ಆದರಿಸು ಇಲ್ಲದೊಡೆ ಮರೆತು ಬಿಡು, ತಾಯಿ ಪ್ರೀತಿಗದು ಸಮವೇನೋ ತಿಳಿತಿಮ್ಮ ಅಂತೇಳಿ DVG ಅವರು ಇಲ್ಲಿ ಹೇಳಿದ್ದಾರೆ. ಹಾಗಾದರೆ ಈ ಸಾಲುಗಳ ಅರ್ಥ ಏನು ಅಂತ ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇ ಲೈನು ನೋಡಬೇಕು. ಬಯಸದಿರು ಪ್ರೀತಿಯೇನು ನೀ ಎಂದು ಪರರಿಂದ, ನೀವು ಯಾರಿಂದನೂ ಪ್ರೀತಿಯನ್ನು ಬಯಸಬೇಡಿ, ಯಾರಿಂದನೂ ನೀವು ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮಗೆ ಬೇರೆಯವ್ರಿಗೆ ಪ್ರೀತಿಯನ್ನು ಕೊಡೋದಕ್ಕಾದರೆ ನೀವು ಇರೋ ತನಕ ಎಲ್ರಿಗೂ ಪ್ರೀತಿಯನ್ನು ಹಂಚಿ. ಆದರೆ ನೀವು ಮಾತ್ರ ಯಾರಿಂದನೂ ಪ್ರೀತಿಯನ್ನು ಬಯಸಬೇಡಿ. ಯಾರಾದರೂ ನೀವು ಬೇಕು ಅಂತೇಳಿ ನಿಮ್ಮ ಹತ್ರ ಬಂದರೆ ಅವ್ರನ್ನ ಪ್ರೀತಿಯಿಂದ ಮಾಡ್ಕೊಳ್ಳಿ, ಇಲ್ಲಾಂದರೆ ಅವ್ರನ್ನ ಮರ್ತು ಬಿಡಿ. ಯಾಕೆಂದರೆ ಈ ತಾಯಿ ಪ್ರೀತಿಗಿಂತ ಯಾವುದು ಸಮವಿಲ್ಲ, ತಾಯಿ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅಂತ ತಾಯಿ ಪ್ರೀತಿ ನಿಮಗೆ ಸಿಕ್ಕಿರಬೇಕಾದ್ರೆ ಇನ್ನು ಬೇರೆಯವರ ಪ್ರೀತಿಗೋಸ್ಕರ ನೀವು ಯಾಕೆ ಹಂಬಲಿಸ್ತೀರಾ? ಅದಕ್ಕೆ ನೀವು ಜೀವನದಲ್ಲಿ ಯಾವತ್ತೂ ಯಾರಿಂದನೂ ಪ್ರೀತಿಯನ್ನು ಬಯಸಬೇಡಿ. ನಿಮ್ಮಲ್ಲಿ ಉಸಿರು ಅನ್ನೋದಿರೋ ತನಕ ನೀವು ಜೀವನದ ಕೊನೆಯವರೆಗೂ ಎಲ್ರಿಗೂ ಪ್ರೀತಿಯನ್ನು ಹಂಚುವಂಥ ಪ್ರಯತ್ನವನ್ನು ನೀವು ಮಾಡಿ ಅಲ್ವಾ. ನೀವು ಯಾರಿಂದನೂ ಬಯಸಬೇಡಿ, ಆದರೆ ಎಲ್ರಿಗೂ ಹಂಚುವಂಥ ಪ್ರಯತ್ನವನ್ನು ನೀವು ಮಾಡಿ. ನೀವೇ ಬೇಕು ಅಂತ ಯಾರಾದರೂ ನಿಮ್ಮನ್ನು ಹುಡುಕಿಕೊಂಡು ಬಂದರೆ, ನೀವೇ ಬೇಕು ಅಂತೇಳಿ ಬಂದರೆ ಅವರನ್ನು ನೀವು ಪ್ರೀತಿಯಿಂದ ಆದರಿಸಿ, ಅವರನ್ನು ಪ್ರೀತಿಯಿಂದ ಮಾಡ್ಕೊಳ್ಳಿ. ಒಂದು ವೇಳೆ ಯಾರು ಬರಲಿಲ್ವಾ, ಮರ್ತು ಬಿಡಿ, ನಿಮ್ಮ ಪಾಡಿಗೆ ನೀವಿರಿ. ಯಾಕೆಂದರೆ ಈ ಜಗತ್ತಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದದ್ದು, ತಾಯಿ ಪ್ರೀತಿಗೆ ಸಮಾನವಾಗಿರುವಂಥದ್ದು ಯಾವುದೂ ಇಲ್ಲ. ನೀವು ಅಂಥ ತಾಯಿ ಪ್ರೀತಿಗೋಸ್ಕರ ಹಂಬಲಿಸಬೇಕು, ಅಂಥ ತಾಯಿ ಪ್ರೀತಿಯನ್ನು ನೀವು ಪಡ್ಕೋಬೇಕು. ಅದನ್ನು ಬಿಟ್ಟು ಬೇರೆಯವ್ರ ಪ್ರೀತಿಗೋಸ್ಕರ ನೀವು ಹಂಬಲಿಸ್ತಾ ಕಣ್ಣೀರು ಹಾಕಬೇಡಿ. ನಿಮ್ಮ ಜೀವನವನ್ನು ಬೇರೆಯವರ ಪ್ರೀತಿ ಹುಡ್ಕೋದ್ರಲ್ಲೇ ಕಳಿಬೇಡಿ. ನೀವು ಪ್ರೀತಿಸೋವಂಥ ಪ್ರಯತ್ನ ಮಾಡಿ. ಯಾಕೆಂದರೆ ಇಲ್ಲಿ ಅಮ್ಮನ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ, ಆಕೆ ಪ್ರೀತಿಗಿಂತ ಮಿಗಿಲಾಗಿರುವಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನೀವು ಆಕೆಯನ್ನು ಪ್ರೀತಿಸಿ, ಆಕೆ ಇರುವಾಗಲೇ ಆಕೆಯ ಬೆಲೆಯನ್ನು ನೀವು ತಿಳ್ಕೋಬೇಕು. ತಾಯಿ ಅಂದರೆ ಕೇವಲ ಒಂದು ಅಕ್ಷರದಲ್ಲಿ, ಒಂದು ಪದದಲ್ಲಿ, ಯಾವುದೋ ಒಂದು ಲೈನಲ್ಲಿ ಹೇಳಿ ಸುಮ್ಮನಾಗೋ ಅಂಥದ್ದು ಅಲ್ಲ. ಆಕೆ ಪ್ರೀತಿಗೆ ಬೆಲೆಯನ್ನು ಕಟ್ಟೋಕೆ ಆಗೋದಿಲ್ಲ ಅಲ್ವಾ. ಬೇಕಾದರೆ ಯಾರು ಪ್ರೀತಿ ಬಗ್ಗೆ ಬೇಕಾದ್ರೂ ಒಂದಿಷ್ಟು ಲೈನಲ್ಲಿ, ಒಂದಿಷ್ಟು ಅಕ್ಷರಗಳಲ್ಲಿ ವರ್ಣಿಸಿ ಸುಮ್ಮನಾಗ್ಬಿಡ್ಬೋದು. ಆದರೆ ಅಮ್ಮನ ಪ್ರೀತಿನ ಮಾತುಗಳಲ್ಲಿ, ಪದಗಳಲ್ಲಿ ಅಥವಾ ಅಕ್ಷರ ಬರವಣಿಗೆಯಲ್ಲಿ ವಿವರಣೆ ಕೊಡೋದು ತುಂಬ ಕಷ್ಟ. ಆಕೆ ಪ್ರೀತಿಗೆ ಬೆಲೆಯನ್ನು ಕಟ್ಟೋದಕ್ಕೆ ಆಗೋದೇ ಇಲ್ಲ. ಅಂಥ ಪ್ರೀತಿ ನಿಮಗೆ ಸಿಕ್ಕಿರಬೇಕಾದ್ರೆ ನೀವು ಅದರಲ್ಲೇ ತೃಪ್ತಿಯನ್ನು ಪಡಬೇಕು, ಅದರಲ್ಲೇ ಖುಷಿಯನ್ನು ಪಡೋ ಅಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಆಕೆ ಪ್ರೀತಿಗಿಂತ ಮಿಗಿಲಾದದ್ದು, ನಿಸ್ವಾರ್ಥವಾದಂಥ ಪ್ರೀತಿ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ. ಅಂತ ಹುಡ್ಕೋವಂಥ ಪ್ರಯತ್ನವನ್ನು ನೀವು ದಯವಿಟ್ಟು ಮಾಡಬೇಡಿ. ಅದಕ್ಕೆ ನೀವು ಯಾರಿಂದನೂ ಪ್ರೀತಿಯನ್ನು ಬಯಸೋಕೆ ಹೋಗಬೇಡಿ. ಸಾಧ್ಯವಾದರೆ ನೀವು ಇರೋವರೆಗೂ ಎಲ್ರಿಗೂ ಪ್ರೀತಿ ಹಂಚೋ ಪ್ರಯತ್ನವನ್ನು ನೀವು ಮಾಡಿ. ಅವರಾಗ ಅವರು ನೀವು ಬೇಕು ಅಂತ ಬಂದರೆ ಅವ್ರನ್ನ ಪ್ರೀತಿಯಿಂದ ನೀವು ಮಾಡ್ಕೊಳ್ಳಿ. ಬರಲಿಲ್ಲ ಅಂದರೆ ನೀವು ಮರೆತುಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಏನಿದೆಯೋ ಅಷ್ಟು ಮಾಡಿಕೊಂಡು ಇರಿ. ಯಾಕಂದರೆ ಈ ಪ್ರಪಂಚದಲ್ಲಿ ಅಮ್ಮನ ಪ್ರೀತಿಗೆ ಸಮನಾಗಿದ್ದು, ಅಮ್ಮನ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನೀವು ಆ ಪ್ರೀತಿಯನ್ನು ಪಡ್ಕೊಂಡು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನೀವು ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ DVG ಅವರು ಹೇಳಿದ್ದಾರೆ. ಈ ಸಾಲುಗಳು
ಕೇಳೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ. ಇದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಈ ಪ್ರೀತಿ ಅನ್ನೋ ಒಂದು ವಿಚಾರದಲ್ಲಿ ಚೆನ್ನಾಗಿರ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೀಗೆ ನಾನು ಹೇಳ್ದಂಥ ಈ ಸಾಲುಗಳ ಅರ್ಥ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ಮತ್ತಷ್ಟು ವಿಶೇಷವಾದ ವಿಷಯ ಅಥವಾ ಸಾಲುಗಳ ಜೊತೆ ಮತ್ತಷ್ಟು ವಿಡಿಯೋವನ್ನು ಮಾಡ್ತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.